ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಬಿಂದುವಿನ ಆಚೆ ಒಂದು ಇಣುಕು ನೋಟ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 56, 57 ಮತ್ತು 58ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 59 ಮತ್ತು ಪೇಜ್ ನಂಬರ್ 60ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 59ಅನ್ನು ಗಮನಿಸಿ. ಮೊದಲನೇ ಪ್ರಶ್ನೆ, ಈ ಎರಡು ವಿಧಾನಗಳು ವಿಭಿನ್ನವಾಗಿದೆಯೇ? ಪೇಜ್ ನಂಬರ್ 58ರಲ್ಲಿ ನೀವು ಒಂದು ಲೆಕ್ಕವನ್ನು ನೋಡಿದ್ದೀರಿ. ಅಲ್ಲಿ ತೋರಿಸಿರುವಂತಹ ಎರಡು ವಿಧಾನಗಳು ಒಂದೇ ಆಗಿದೆಯೇ ಅಥವಾ ವಿಭಿನ್ನವಾಗಿದೆಯೇ ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯೋಣ. ಅಲ್ಲಿ ಪೇಜ್ ನಂಬರ್ 58ರಲ್ಲಿರುವಂತಹ ಕೊನೆಯ ಎರಡು ಲೆಕ್ಕಗಳನ್ನು ನೋಡಿದಾಗ ನಾವು ಇಲ್ಲಿ ಬರೆಯಬಹುದು. ಇಲ್ಲ, ಮೂಲಭೂತವಾಗಿ ಎರಡು ವಿಧಾನಗಳು ಒಂದೇ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತವೆ. ಅಲ್ಲಿ 58ನೇ ಪೇಜ್ನಲ್ಲಿ ಕೊನೆಯ ಲೆಕ್ಕದಲ್ಲಿ ಆ ಎರಡು ವಿಧಾನಗಳು ಕೂಡ ಒಂದೇ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತವೆ. ವಿಧಾನ 2 ಇದು ವಿಧಾನ 1ರಲ್ಲಿ ಸ್ಪಷ್ಟವಾಗಿ ತೋರಿಸಿರುವ ಹಂತವನ್ನು ಬರೆಯುವ ಹೆಚ್ಚು ಸಾಂದ್ರೀಕೃತ ಮಾರ್ಗವಾಗಿದೆ. ವಿಧಾನ 2ರಿಂದ ವಿಧಾನ 1ರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ನಾವು ಎರಡು ವಿಧಾನಗಳು ವಿಭಿನ್ನವಾಗಿಲ್ಲ ಎಂದು ಬರೆಯಬೇಕು. ಆದ್ದರಿಂದ ಇಲ್ಲ, ಮೂಲಭೂತವಾಗಿ ಎರಡು ವಿಧಾನಗಳು ಒಂದೇ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತವೆ. ವಿಧಾನ 2 ಇದು ವಿಧಾನ 1ರಲ್ಲಿ ಸ್ಪಷ್ಟವಾಗಿ ತೋರಿಸಿರುವ ಹಂತಗಳನ್ನು ಬರೆಯುವ ಹೆಚ್ಚು ಸಾಂದ್ರೀಕೃತ ಮಾರ್ಗವಾಗಿದೆ ಎಂದು ಬರೆಯಿರಿ. ಮುಂದಿನ ಪ್ರಶ್ನೆ ನೋಡಿ. ಮುಂದೆ ಮಾಡಿರುವ 483 + 268ರ ಸಂಕಲನವನ್ನು ಗಮನಿಸಿ. ಮೇಲೆ ತೋರಿಸಿರುವ ವಿಧಾನಗಳ ನಡುವೆ ನೀವು ಯಾವುದಾದರೂ ಸಾಮ್ಯತೆಗಳನ್ನು ಗಮನಿಸಿದಿರಾ ಎಂದು ಕೇಳುತ್ತಿದ್ದಾರೆ. ಇಲ್ಲಿ 483 ಇದನ್ನು 400 + 80 + 3 ಈ ರೀತಿಯಾಗಿ ವಿಸ್ತರಿಸಿ ಬರೆಯಲಾಗಿದೆ. ನಂತರ 268ಅನ್ನು 200 + 60 + 8 ಈ ರೀತಿಯಾಗಿ ವಿಸ್ತರಿಸಿ ಬರೆದಿದ್ದಾರೆ. ನಂತರ ನೀವು ನೋಡಬಹುದು 100ನೇ ಸ್ಥಾನ, 10ನೇ ಸ್ಥಾನ ಮತ್ತು ಬಿಡಿ ಸ್ಥಾನ ಇವುಗಳನ್ನು ಬೇರೆ ಬೇರೆಯಾಗಿ ಕೂಡಿಸಿದ್ದಾರೆ. 100ನೇ ಸ್ಥಾನದಲ್ಲಿ 400 ಮತ್ತು 200 ಇದೆ, ಅವೆರಡನ್ನು ಕೂಡಿಸಿದ್ದಾರೆ. ನಂತರ 10ನೇ ಸ್ಥಾನದಲ್ಲಿ 80 ಮತ್ತು 60 ಇದೆ, ಅದನ್ನು ಕೂಡಿಸಿದ್ದಾರೆ. ನಂತರ ಬಿಡಿ ಸ್ಥಾನದಲ್ಲಿ 3 ಮತ್ತು 8 ಇರುವುದನ್ನು ಒಮ್ಮೆ ಕೂಡಿಸಲಾಗಿದೆ. ಈಗ 400 + 200 600, 80 + 60 140 ಮತ್ತು 3 + 8 11 ಬಂದಿದೆ. ಈ ರೀತಿಯಾಗಿ ಕೂಡಿಸುತ್ತಾ ಹೋದಾಗ ನಾವು ಕೊನೆಯದಾಗಿ 751 ಪಡೆಯುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಈಗ ನಾವು ಪ್ರಶ್ನೆಗೆ ಉತ್ತರಿಸಬೇಕು. ಮುಂದೆ ಮಾಡಿರುವ 483 + 268ರ ಸಂಕಲನವನ್ನು ಗಮನಿಸಿ. ಈ ಸಂಕಲನವನ್ನು ನಾವು ಗಮನಿಸಿ ಮೇಲೆ ತೋರಿಸಿರುವ ವಿಧಾನಕ್ಕೆ ಮತ್ತು ಇಲ್ಲಿ ಮಾಡಿರುವಂತಹ ವಿಧಾನಕ್ಕೆ ನಾವು ಏನಾದರೂ ಸಾಮ್ಯತೆಯನ್ನು ನೋಡಬಹುದೇ ಎಂದು ಬರೆಯೋಣ. ಇಲ್ಲಿ ನೋಡಿ, ಈ ಲೆಕ್ಕದಲ್ಲೂ ಕೂಡ 100ರ ಸ್ಥಾನ, 10ರ ಸ್ಥಾನ, ಬಿಡಿ ಸ್ಥಾನ ಈ ರೀತಿಯಾಗಿ ಬೇರೆ ಬೇರೆಯಾಗಿ ತೆಗೆದುಕೊಂಡೇ ಮಾಡಿದ್ದಾರೆ. ಆದ್ದರಿಂದ ನಾವು ಇಲ್ಲೂ ಕೂಡ ಹೋಲಿಕೆ ಇದೆ ಎಂದು ಬರೆಯೋಣ. ಬರೆಯಿರಿ. ಹೌದು, ಹೋಲಿಕೆ ಇದೆ. ಇಲ್ಲಿ ತೋರಿಸಿರುವ ಪೂರ್ಣ ಸಂಖ್ಯೆಗಳ ಸೇರ್ಪಡೆಯು ಸಂಖ್ಯೆಗಳ ಸ್ಥಾನ ಮೌಲ್ಯದಿಂದ ಅಂದರೆ 100, 10, 1ಗಳು ಸ್ಪಷ್ಟವಾಗಿ ವಿಭಜಿಸುತ್ತವೆ ಮತ್ತು ಅನುಗುಣವಾದ ಸ್ಥಳಗಳನ್ನು ಒಟ್ಟಿಗೆ ಸೇರಿಸುತ್ತವೆ. ಇಲ್ಲಿ ನಾವು ಏನು ಹೇಳುತ್ತಿದ್ದೇವೆಂದರೆ 100, 10 ಮತ್ತು ಬಿಡಿ ಸ್ಥಾನಗಳನ್ನು ನಾವು ಬೇರೆ ಬೇರೆಯಾಗಿ ಕೂಡಿಸಿದಾಗಲೂ ಕೂಡ ಅದೇ ಉತ್ತರವನ್ನು ಪಡೆಯುತ್ತೇವೆ. ಆದ್ದರಿಂದ ಬರೆಯಿರಿ. ಹೌದು, ಹೋಲಿಕೆ ಇದೆ. ಇಲ್ಲಿ ತೋರಿಸಿರುವ ಪೂರ್ಣ ಸಂಖ್ಯೆಗಳ ಸೇರ್ಪಡೆಯ ಸಂಖ್ಯೆಗಳನ್ನು ಸ್ಥಾನ ಮೌಲ್ಯದಿಂದ ಅಂದರೆ 100, 10, 1ಗಳು ಸ್ಪಷ್ಟವಾಗಿ ವಿಭಜಿಸುತ್ತವೆ. 100, 10 ಮತ್ತು 1ಗಳನ್ನು ನಾವು ಸ್ಪಷ್ಟವಾಗಿ ವಿಭಜನೆ ಮಾಡುತ್ತೇವೆ ಮತ್ತು ಅನುಗುಣವಾದ ಸ್ಥಳಗಳನ್ನು ಒಟ್ಟಿಗೆ ಸೇರಿಸುತ್ತೇವೆ. ಅದೇ ರೀತಿಯಾಗಿ ನಾವು ಅನುಗುಣವಾದಂತಹ ಸ್ಥಳಗಳನ್ನು ಕೂಡ ಒಟ್ಟಿಗೆ ಸೇರಿಸುತ್ತೇವೆ. ಈ ರೀತಿ ಮಾಡಿದಾಗಲೂ ಕೂಡ ನಾವು ಒಂದೇ ಉತ್ತರವನ್ನು ಪಡೆಯುತ್ತೇವೆ. ಮುಂದೆ ನೋಡೋಣ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. 15 ಮತ್ತು 10ನೇಯ 3 100ನೇಯ 4 + 2 ಮತ್ತು 10ನೇಯ 6 100ನೇಯ 8 ಈ ಲೆಕ್ಕವನ್ನು ಕೂಡ ಕೊಟ್ಟಿದ್ದಾರೆ. ಈ ಲೆಕ್ಕವನ್ನು ನೋಡಿಕೊಳ್ಳಿ. ಇದೊಂದು ಉದಾಹರಣೆ ಲೆಕ್ಕವಾಗಿದೆ. ಮುಂದೆ ನೋಡಿ, ಇವುಗಳ ವ್ಯತ್ಯಾಸವೇನು ಎಂದು ಕೊಟ್ಟಿದ್ದಾರೆ. ಇವುಗಳ ವ್ಯತ್ಯಾಸವೇನು ಎಂದು ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 25 10ನೇಯ 9 -6 10ನೇಯ 4 100ನೇಯ 7. ಈಗ ನಾವು ಇವುಗಳ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಇಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಿಯಲು ಇಲ್ಲಿ ಪುಸ್ತಕದಲ್ಲೂ ಕೂಡ ಒಂದು ಕ್ರಮವನ್ನು ತೋರಿಸಿದ್ದಾರೆ. ನಾವು ಈಗ ಉತ್ತರವನ್ನು ಬರೆಯೋಣ. ನಾವು ಇನ್ನೊಂದು ರೀತಿಯಲ್ಲಿ ಇಲ್ಲಿ ಈ ಲೆಕ್ಕವನ್ನು ಬಿಡಿಸಿದ್ದೇವೆ. ನೋಡಿ, ಸುಲಭವಾಗಿ ಬಿಡಿಸೋಣ. 25 10ನೇಯ 9, 25 ಮತ್ತು 10ನೇಯ 9ಅನ್ನು ನಾವು ಯಾವ ರೀತಿಯಲ್ಲಿ ಬರೆಯಬಹುದು ಎಂದು ನೋಡಬೇಕು. ಇಲ್ಲಿ 100ರ ಸ್ಥಾನಕ್ಕೆ ಅನುಗುಣವಾಗುವಂತೆ ನಾವು ಲೆಕ್ಕವನ್ನು ಮಾಡಬೇಕಾಗಿದೆ. ಆದ್ದರಿಂದ 25
10ನೇಯ 9 ಈಕ್ವಲ್ಸ್ ಟು 25. ನಾವು 10ನೇಯ 9ನ್ನು 100ನೇಯ 90 ಎಂದು ಕೂಡ ಬರೆದುಕೊಳ್ಳಬಹುದು. ಏಕೆಂದರೆ ನಾವು 0 0 100ನೇಯ 90ರಲ್ಲಿ ಒಂದೊಂದು ಸೊನ್ನೆಯನ್ನು ತೆಗೆದಾಗ ಪುನಃ 10ನೇಯ 9ನ್ನೇ ಪಡೆಯುತ್ತೇವೆ. ಆದ್ದರಿಂದ ಇಲ್ಲಿ 100ರ ಸ್ಥಾನಕ್ಕೆ ಅನುಗುಣವಾಗುವಂತೆ ನಾವು ಲೆಕ್ಕ ಮಾಡುವುದರಿಂದ ಕೆಳಗಡೆ 100 ಬರುವಂತೆ ತೆಗೆದುಕೊಳ್ಳಬೇಕು. ಇಲ್ಲಿ 10ನ್ನು ನಾವು 100 ಎಂದು ತೆಗೆದುಕೊಂಡಿದ್ದೇವೆ ಮತ್ತು 9ನ್ನು 90 ಎಂದು. ಈಗ 25 100ನೇಯ 90ನ್ನು ನಾವು ಮೇಲಿರುವ ಸಂಖ್ಯೆಗಳನ್ನು ನೋಡಿ 25 90 ಆ ಎರಡು ಸಂಖ್ಯೆಗಳನ್ನು ಸೇರಿಸಿ ಬರೆದುಕೊಳ್ಳೋಣ. 25 90 ಡಿವೈಡೆಡ್ ಬೈ 100 ಹಾಗೆ ಇರಲಿ. ಎರಡನೇ ಸಂಖ್ಯೆ 6 10ನೇಯ 4 100ನೇಯ 7 ಎಂದು ಕೊಟ್ಟಿದ್ದಾರೆ. ಈಗ 6ನ್ನು ಹಾಗೆ ಬರೆದು 10ನೇಯ 4ನ್ನು ಪುನಃ ನಾವು ಮೇಲಿನ ಲೆಕ್ಕದಲ್ಲಿ ಮಾಡಿದಂತೆ ಒಂದೊಂದು ಸೊನ್ನೆಯನ್ನು ಸೇರಿಸಬೇಕು. ಅಂದರೆ 100ಕ್ಕೆ ಸಮನಾಗಿಸಬೇಕು. 10ನ್ನು 100 ಮಾಡಿ ಮತ್ತು 4ನ್ನು 40 ಮಾಡಿ. ನಂತರ ಮುಂದಿನ ಸಂಖ್ಯೆ 100ನೇಯ 7 ಇದು 100ನೇ ಸ್ಥಾನದಲ್ಲೇ ಇದೆ. 100ನೇಯ 7ನ್ನು ಹಾಗೆ ಬರೆಯೋಣ. ಈಗ ನೋಡಿ 6 + 40 + 7 ಅಂದರೆ 647 ಎಂದು ನಾವು ಇದನ್ನು ಸೇರಿಸಿ ಬರೆಯಬೇಕು. 6 4 7 ಇದನ್ನು 647 ಎಂದು ನಾವು ತೆಗೆದುಕೊಳ್ಳಬೇಕು. 647 ಡಿವೈಡೆಡ್ ಬೈ 100 ಆಗಿದೆ. ಈಗ ಕೊನೆಯದಾಗಿ ಬಂದಿರುವಂತಹ ಎರಡು ಸಂಖ್ಯೆಗಳನ್ನು ನಾವು ಕಳೆಯೋಣ. 2590 ಡಿವೈಡೆಡ್ ಬೈ 100 ಮೈನಸ್ 647 ಡಿವೈಡೆಡ್ ಬೈ 100 ಆಗಿದೆ. 2590ರಲ್ಲಿ 647ನ್ನು ಕಳೆದಾಗ 1943 ಬಂದಿದೆ. ಡಿವೈಡೆಡ್ ಬೈ 100 ಹಾಗೆ ಇರಲಿ. ಈಗ ನಾವು ಮಿಶ್ರ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸಿದಾಗ 19 ಮತ್ತು 100ನೇಯ 43 ಇಲ್ಲಿ ಎರಡು ಸಂಖ್ಯೆಗಳನ್ನು ಅಂದರೆ 19ನ್ನು ನಾವು ಒಂದು ಬಾರಿ ಇರಿಸಿದ್ದೇವೆ. ನಂತರ ಉಳಿದಿರುವುದು 43 ಬೈ 100 ಅಥವಾ ನೀವು 100 ಗುಣಿಸು 19 ಮಾಡಿದಾಗ 1900 ಬರುತ್ತದೆ. ಉಳಿದಿರುವುದು 43. ಅದನ್ನು ಈ ರೀತಿಯಾಗಿ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ನಾವು ಬರೆಯಬೇಕು. ಆದ್ದರಿಂದ ವ್ಯತ್ಯಾಸ 19 100ನೇಯ 43 ಆಗಿದೆ. ಇಲ್ಲೂ ಕೂಡ ನಿಮಗೆ ಇನ್ನೊಂದು ಕ್ರಮದಿಂದ ಪರಿಹರಿಸುವುದನ್ನು ತೋರಿಸಿದ್ದಾರೆ, ನೋಡಿಕೊಳ್ಳಿ. ಇವರು ಪರಿಹರಿಸುವಾಗ ಇಲ್ಲಿ 9/10ನ್ನು 8/10 ಮತ್ತು 10/100 ಈ ರೀತಿಯಾಗಿ ತೋರಿಸಿದ್ದಾರೆ. ನಾವು ಸುಲಭ ರೀತಿಯಿಂದ ಪರಿಹರಿಸಿ ತೋರಿಸಿದ್ದೇವೆ. ಮುಂದಿನ ಪ್ರಶ್ನೆ ನೋಡಿ. ಇದನ್ನು 100ನೇ 1 ಭಾಗಕ್ಕೆ ಪರಿವರ್ತಿಸಿ ಪರಿಹರಿಸಿ. ನಾವು ಹಿಂದಿನ ಲೆಕ್ಕದಂತೆ ಇದನ್ನು ಕೂಡ 100ನೇ 1 ಭಾಗಕ್ಕೆ ಪರಿವರ್ತಿಸಿ ಪರಿಹರಿಸಬೇಕು. ಇಲ್ಲೂ ಕೂಡ ವ್ಯತ್ಯಾಸವನ್ನು ಕೇಳಿದ್ದಾರೆ. ಇವುಗಳ ವ್ಯತ್ಯಾಸವೇನು? 15 10ನೇಯ 3 100ನೇಯ 4 ಮೈನಸ್ 2 10ನೇಯ 6 100ನೇಯ 8. ಈಗ ನಾವು ಇದನ್ನು ಪರಿಹರಿಸೋಣ. ಇಲ್ಲಿ ನೋಡಿ, ನಾವು ಸುಲಭ ರೀತಿಯಿಂದ ಪರಿಹರಿಸಿ ತೋರಿಸಿದ್ದೇವೆ. ಮೊದಲನೆಯದಾಗಿ 15 10ನೇಯ 3 100ನೇಯ 4 ಮೈನಸ್ 2 10ನೇಯ 6 100ನೇಯ 8 ಈ ರೀತಿಯಾಗಿ ಬರೆದುಕೊಳ್ಳಿ. ನಂತರ ನಾವು ಈಗ 100ರ ಸ್ಥಾನಕ್ಕೆ ಇಲ್ಲಿ ಲೆಕ್ಕವನ್ನು ಮಾಡುತ್ತೇವೆ. ಆದ್ದರಿಂದ ನಾವು ಕೆಳಗಡೆ 100 ಬರುವಂತೆ ತೆಗೆದುಕೊಳ್ಳೋಣ. 10 100 10 100 ಇದೆ. ಇವುಗಳನ್ನು ನಾವು ಡೈರೆಕ್ಟ್ ಆಗಿ 100 ಎಂದು ಪರಿಗಣಿಸಬಹುದು. ಆದ್ದರಿಂದ ಇಲ್ಲಿ ನೋಡಿ 15 3 4 ಅಂದರೆ 1534ನ್ನು ನಾವು ಮೇಲೆ ನೋಡುತ್ತಿದ್ದೇವೆ. ಅದನ್ನು ಮೇಲೆ ಅಂಶದಲ್ಲಿ ಬರೆದುಕೊಳ್ಳೋಣ. 1534 ಬಂದಿದೆ. ಮೈನಸ್ ನಂತರ ಎರಡನೇ ಸಂಖ್ಯೆಯಲ್ಲಿ 2 6 8ನ್ನು ನೋಡುತ್ತಿದ್ದೀರಿ. 2 6 8 ಡಿವೈಡೆಡ್ ಬೈ 100 ಈ ರೀತಿಯಾಗಿ ಬರೆದುಕೊಳ್ಳಿ. ಈಗ ನೋಡಿ 1534ರಲ್ಲಿ ನಾವು 268ನ್ನು ಕಳೆಯಬೇಕು. ಕಳೆದಾಗ 1266 ಬಂದಿದೆ. ಡಿವೈಡೆಡ್ ಬೈ 100 ಹಾಗೆ ಇರಲಿ. ಈಗ ನಾವು ವ್ಯತ್ಯಾಸವನ್ನು ಬರೆಯುವಂತಹ ಸಂದರ್ಭದಲ್ಲಿ 12ನ್ನು ಹಾಗೆ ಇರಿಸಿ. ಇಲ್ಲಿ ನಾವು ಪ್ರಶ್ನೆಯಲ್ಲಿ ನೋಡಿದ್ದೇವೆ. ಮೊದಲನೆಯದಾಗಿ 10ರ ಸ್ಥಾನದಲ್ಲೂ ಸಂಖ್ಯೆ ಇದೆ, 100ರ ಸ್ಥಾನದಲ್ಲೂ ಸಂಖ್ಯೆ ಇದೆ. ಆದ್ದರಿಂದ ಮೊದಲು ಎರಡು ಸಂಖ್ಯೆಯನ್ನು ತೆಗೆದು ಬರೆದುಕೊಳ್ಳೋಣ. ಇಲ್ಲಿ 12 ಎರಡು ಸಂಖ್ಯೆ ತೆಗೆದಾಗ ನಮಗೆ ಪುನಃ ಇಲ್ಲಿ ಎರಡು ಸಂಖ್ಯೆ ಉಳಿದಿದೆ. ಆದ್ದರಿಂದ 12 ಎರಡನೇ ಸಂಖ್ಯೆ ಆಯಿತು. ಈಗ ಮೂರನೇ ಸಂಖ್ಯೆ 6 ಇದೆ. 6 ಡಿವೈಡೆಡ್ ಬೈ ಮೊದಲನೇ ಸ್ಥಾನ 10ರ ಸ್ಥಾನ 6 ಡಿವೈಡೆಡ್ ಬೈ 10. ನಂತರ ಪ್ರಶ್ನೆಯಲ್ಲಿರುವಂತೆ ಎರಡನೇ ಸ್ಥಾನ 100ರ ಸ್ಥಾನ ಕೊಟ್ಟಿದ್ದಾರೆ. ಮುಂದಿರುವ 6 ಅಂದರೆ ನಾಲ್ಕನೇ ಸಂಖ್ಯೆ 6 ಇದೆ. ಆ 6 ಡಿವೈಡೆಡ್ ಬೈ 100 ಈ ರೀತಿಯಾಗಿ ನೀವು ತೆಗೆದುಕೊಳ್ಳಬಹುದು. 12 10ನೇಯ 6 100ನೇಯ 6 ಇದು ಇವುಗಳ ವ್ಯತ್ಯಾಸವಾಗಿದೆ. ಈಗ ನೋಡಿ, ಲೆಕ್ಕದ ನಂತರ ಮುಂದೆ ಮಾಡಿರುವ 653 ಮೈನಸ್ 268ರ ವ್ಯವಕಲನವನ್ನು ಗಮನಿಸಿ. ಮೇಲೆ ತೋರಿಸಿರುವ ವಿಧಾನಗಳ ನಡುವೆ ನೀವು ಯಾವುದಾದರೂ ಸಾಮ್ಯತೆಯನ್ನು ಗಮನಿಸಿದಿರಾ? ಇಲ್ಲಿ ನಾವು ಪುನಃ ಹಿಂದೆ ಒಂದು ಲೆಕ್ಕವನ್ನು ನೋಡಿದ್ದೇವೆ. 653ನ್ನು 600 + 50 + 3 ಎಂದು ಬರೆದಿದ್ದಾರೆ. ನಂತರ 268ನ್ನು 200 + 60 + 8 ಈ ರೀತಿಯಾಗಿ ಇಲ್ಲಿ ಲೆಕ್ಕ ಮಾಡಿ ಉತ್ತರವನ್ನು ಬರೆದಿದ್ದಾರೆ.
ಈ ಲೆಕ್ಕದಲ್ಲಿ ನಾವು ಈ ಲೆಕ್ಕ ಮತ್ತು ಹಿಂದಿನ ಲೆಕ್ಕ ಅಂದರೆ ವ್ಯತ್ಯಾಸವನ್ನು ಮಾಡಿರುವಂತಹ ಲೆಕ್ಕ 15 ಪೂರ್ಣಾಂಕ 10ನೇಯ 3 100ನೇಯ 4 ಮತ್ತು 2 10ನೇಯ 6 100ನೇ 8 ಇವುಗಳ ವ್ಯತ್ಯಾಸವನ್ನು ನಾವು ಈಗ ಕಂಡುಹಿಡಿದಿದ್ದೇವೆ. ಈ ಲೆಕ್ಕಕ್ಕೂ ಮತ್ತು 653 ಮೈನಸ್ 268 ಇಲ್ಲಿ ಮಾಡಿರುವಂತಹ ವ್ಯವಕಲನಕ್ಕೂ ನಾವು ಏನಾದರೂ ಸಾಮ್ಯತೆಯನ್ನು ಗಮನಿಸಿದ್ದೇವೆಯೇ ಎಂದು ನೋಡಿ ಬರೆಯಬೇಕು. ಇಲ್ಲಿ ನೀವು ನೋಡಬಹುದು, ಇಲ್ಲೂ ಕೂಡ ಗುಂಪುಗಳನ್ನು ಮಾಡಿ ನಾವು ಲೆಕ್ಕವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ 268 ಮತ್ತು 653ರ ವ್ಯವಕಲನವನ್ನು ಮಾಡಿದಾಗಲೂ ಕೂಡ ನಾವು ಗುಂಪು ಮಾಡಿಯೇ ವ್ಯವಕಲನವನ್ನು ಮಾಡಿದ್ದೇವೆ. ಆದ್ದರಿಂದ ಇಲ್ಲಿ ನಾವು ಹೋಲಿಕೆ ಇದೆ ಎಂದು ಹೇಳಬಹುದು. ಬರೆಯೋಣ. ಬರೆಯಿರಿ. ಹೌದು, ಮರುಗುಂಪು ಮಾಡುವ ಪ್ರಕ್ರಿಯೆಯಲ್ಲಿ ಹೋಲಿಕೆ ಇದೆ. ಮೇಲಿನ ಮೊತ್ತವು ಕೆಳಗಿನ ಮೊತ್ತಕ್ಕಿಂತ ಚಿಕ್ಕದಾಗಿರುವ ಸ್ಥಾನ ಮೌಲ್ಯದಲ್ಲಿ ಕಳೆದಾಗ ಪಡೆಯುತ್ತದೆ. ಇಲ್ಲಿ ನೋಡಿ 3 ಮತ್ತು 8 ಅಥವಾ 50ರಂತೆ ಎಂದು ನಾವು ಇಲ್ಲಿ ಬರೆದಿದ್ದೇವೆ. ಇಲ್ಲೂ ಕೂಡ ಈ ಎರಡು ಲೆಕ್ಕಗಳಲ್ಲೂ ಕೂಡ ನಾವು ಗುಂಪು ಮಾಡುವುದನ್ನು ಎರಡನೇ ಲೆಕ್ಕದಲ್ಲಿ ಅಂದರೆ ಇಲ್ಲಿ ಸಂಖ್ಯೆಗಳನ್ನು ಕಳೆಯುವಾಗಲೂ ಕೂಡ ಬಿಡಿ 10 100 ಸ್ಥಾನಗಳನ್ನು ಗುಂಪಾಗಿಸಿ ಕಳೆದಿದ್ದೇವೆ. ಮತ್ತು ಮೇಲಿನ ಲೆಕ್ಕ ಅಂದರೆ 15 10ನೇಯ 3 100ನೇಯ 4 ಮೈನಸ್ 2 10ನೇಯ 6 100ನೇ 8 ಇದರಲ್ಲೂ ಕೂಡ ನಾವು ಗುಂಪುಗಳನ್ನು ಮಾಡಿ ಕಳೆದಿದ್ದೇವೆ. ಆದ್ದರಿಂದ ಇವೆರಡರಲ್ಲೂ ನಾವು ಮರುಗುಂಪು ಮಾಡುವ ಪ್ರಕ್ರಿಯೆಯಲ್ಲಿ ಹೋಲಿಕೆ ಇದೆ ಎಂದು ಬರೆದುಕೊಳ್ಳಬಹುದು. ಈಗ ನೋಡಿ, ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರುವಂತಹ ಸಂಕಲನ ಮತ್ತು ವ್ಯವಕಲನಗಳನ್ನು ಈಗ ನಾವು ಮಾಡಬೇಕು. ಮೊದಲನೇ ಪ್ರಶ್ನೆ ಎ ಪ್ರಶ್ನೆ. 10ನೇಯ 3 ಪ್ಲಸ್ 3 100ನೇಯ 4 ಎಂದು ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ಮೊತ್ತವನ್ನು ಕಂಡುಹಿಡಿಯಬೇಕು. ಬರೆಯೋಣ. ಬರೆಯಿರಿ. ಎ 10ನೇಯ 3 ಪ್ಲಸ್ 3 100ನೇಯ 4. ಈಗ 10ನೇಯ 3 ಹಾಗೆ ಇರಲಿ. ಪ್ಲಸ್ 34 ಇದೆ. 34ನ್ನು ನಾವು ಹಾಗೆ ಬರೆಯುವಂತಿಲ್ಲ. ಇಲ್ಲಿ ಬಿಡಿ 10 100 ಮಧ್ಯದ ಸ್ಥಾನ ಅಂದರೆ 10ನೇ ಸ್ಥಾನ ಇಲ್ಲಿ ಇಲ್ಲ. ಆದ್ದರಿಂದ ನಾವು 3ರ ನಂತರ ಒಂದು 0ಯನ್ನು ಸೇರಿಸಿಕೊಳ್ಳಬೇಕು. 3 0 4 ಎಂದು ಬರೆಯಿರಿ. ಡಿವೈಡೆಡ್ ಬೈ 100. ಈಗ 10ನೇಯ 3ನ್ನು ನಾವು 0.3 ಎಂದು ದಶಮಾಂಶ ರೂಪದಲ್ಲಿ ಬರೆಯುತ್ತೇವೆ. ಏಕೆಂದರೆ ಒಂದು 0 ಇದೆ ಮತ್ತು ನಾವು ಛೇದದಲ್ಲಿ 2 ಸಂಖ್ಯೆ ಇರುವುದರಿಂದ ಉತ್ತರದಲ್ಲೂ ಕೂಡ ಕನಿಷ್ಠವಾಗಿ 2 ಸಂಖ್ಯೆ ಇರುವಂತೆ ಮಾಡಬೇಕು. ಆದ್ದರಿಂದ ನಾವು 3ಕ್ಕೆ ಹಿಂದೆ ಒಂದು 0ಯನ್ನು ಸೇರಿಸಿದ್ದೇವೆ. ನಂತರ 10ರಲ್ಲಿ ಒಂದು 0 ಇರುವುದರಿಂದ ಒಂದು ಸ್ಥಾನದ ನಂತರ ಒಂದು ಬಿಂದು ಅಂದರೆ 3ರ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ. ನಂತರ ನೋಡಿ, ಎರಡನೇ ಭಿನ್ನರಾಶಿಯಲ್ಲಿ 100ನೇಯ 304 ಇದೆ. ಇಲ್ಲಿ ಛೇದದಲ್ಲಿರುವ ಸಂಖ್ಯೆಯು 3 ಇದೆ. ಆದ್ದರಿಂದ ಮೇಲಿರುವ 3 ಸಂಖ್ಯೆಗಳನ್ನು ಬರೆದುಕೊಳ್ಳೋಣ. 3 0 4. ಇಲ್ಲಿ 100ರಲ್ಲಿ 2 0 ಇದೆ. ಆದ್ದರಿಂದ 2 ಸಂಖ್ಯೆಯನ್ನು ಬಿಟ್ಟು ನೀವು ಒಂದು ಬಿಂದುವನ್ನು ಇರಿಸಿ. 4 ಮತ್ತು 0ಯ ನಂತರ ಒಂದು ಬಿಂದುವನ್ನು ಇಡಬೇಕು. 3.04 ಆಗಿದೆ. ಈಗ ನೋಡಿ, ಪಕ್ಕದಲ್ಲಿ ನಾವು ಇವೆರಡನ್ನು ಕೂಡಿಸಿದ್ದೇವೆ. 0.3 3.04 4ಕ್ಕೆ 4 3 + 0 3. ಇಲ್ಲಿ 0 ಮತ್ತು 3 ಎಂದರೆ 3 ಬಂದಿದೆ. 3.34. ಈಗ ನೀವು ನೋಡಿ, 3 ಎನ್ನುವುದು ಬಿಡಿ ಸ್ಥಾನ, ಅದನ್ನು ನೀವು ಹಾಗೆ ಬರೆಯಬೇಕು. ಬಿಂದುವಿನ ನಂತರದ 3ನ್ನು ನೋಡಿ, ಅದು 10ನೇಯ 1 ಮತ್ತು 4 ನೋಡಿ, ಅದು 100ನೇಯ 1ನೇ ಸ್ಥಾನದಲ್ಲಿದೆ. ಆದ್ದರಿಂದ ನಾವು 34 ಇವೆರಡನ್ನೂ ಕೂಡ 100ರ ಸ್ಥಾನದಲ್ಲಿ ಇರಿಸೋಣ. 100ನೇಯ 34 ಆಗಿದೆ. ಆದ್ದರಿಂದ ಇಲ್ಲಿ ಬಂದಿರುವಂತಹ ಮೊತ್ತ 3 ಮತ್ತು 100ನೇಯ 34. ಬಿ ಪ್ರಶ್ನೆ ನೋಡಿ. 9 10ನೇಯ 5 100ನೇಯ 7 ಪ್ಲಸ್ 2 10ನೇಯ 1 100ನೇಯ 3. ಈಗ ನಾವು ಹಿಂದೆ ಮಾಡಿರುವಂತೆ 9 5 7 ಅಂದರೆ ಬಿಡಿ ಸ್ಥಾನ 10ರ ಸ್ಥಾನ 100ರ ಸ್ಥಾನ ಇಲ್ಲಿ 3 ಇದೆ. ಆದ್ದರಿಂದ 957 ಎಂದು ಬರೆದುಕೊಳ್ಳಿ. 957 ಪ್ಲಸ್ ಇಲ್ಲಿ ನೋಡಿ 2 10ರ ಸ್ಥಾನವೂ ಇದೆ 100ರ ಸ್ಥಾನವೂ ಇದೆ. ಎರಡನ್ನು ನಾವು ಬಿಡಿ ಎಂದು ತೆಗೆದುಕೊಂಡಾಗ 213 ಡಿವೈಡೆಡ್ ಬೈ 100 ಆಯಿತು. 957/100ನ್ನು ನಾವು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ 957ನ್ನು ಬರೆದುಕೊಳ್ಳಿ. ಇಲ್ಲಿ ಕೊನೆಯದಾಗಿ ನೋಡಿ 2 0 ಇದೆ. ಅಂದರೆ 100ರಲ್ಲಿ 2 0 ಇರುವುದರಿಂದ ನಾವು 2 ಸಂಖ್ಯೆಯನ್ನು ಬಿಟ್ಟು ಬಿಂದು ಇಟ್ಟಿದ್ದೇವೆ. 7 5ರ ನಂತರ ಒಂದು ಬಿಂದು ಇರಿಸಿ. 9.57 ನಂತರ 213 ಡಿವೈಡೆಡ್ ಬೈ 100 ಎಂದರೆ 2.13 ಆಗುತ್ತದೆ. ಇಲ್ಲಿ 2 0 ಇದೆ. ಆದ್ದರಿಂದ 2 ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ. ಇಲ್ಲೂ ಕೂಡ ಈ 2 ಸಂಖ್ಯೆಗಳನ್ನು ಕೂಡಿಸಿದಾಗ ನಾವು 9.57 ಪ್ಲಸ್ 2.13 ಈಕ್ವಲ್ಸ್ ಟು 11.70 ಆಗುತ್ತದೆ. 11.70ಯನ್ನು ನಾವು ಬಿಡಿ ಸ್ಥಾನದಲ್ಲಿ 1 ಮತ್ತು ಇಲ್ಲಿ ನೋಡಿ 11 ಹಾಗೆ ಇರಲಿ. 70 ಇದೆ. ಬಿಂದುವಿನ ನಂತರ 2 ಸಂಖ್ಯೆ ಇದೆ. ಆದ್ದರಿಂದ ನಾವು 70ನ್ನು ಹಾಗೆ ಬರೆದು 1ರ ನಂತರ
ಬಿಂದುವಿನ ನಂತರ 2 ಸಂಖ್ಯೆ ಇರುವುದರಿಂದ 1ರ ನಂತರ 2 0 ಅಂದರೆ 100ರ ಸ್ಥಾನ ಎಂದು ನಾವು ತೆಗೆದುಕೊಳ್ಳಬೇಕು. 70 ಡಿವೈಡೆಡ್ ಬೈ 100 ಆಯಿತು. ಆದ್ದರಿಂದ ಇಲ್ಲಿ ಬಂದಿರುವಂತಹ ಮೊತ್ತ 11 ನೂರನೆಯ 70 ಆಗಿದೆ. ಸಿ ಪ್ರಶ್ನೆ ನೋಡಿ, 15 10ನೇಯ 6 100ನೇಯ 4 ಪ್ಲಸ್ 14 10ನೇಯ 3 100ನೇಯ 6. ಈಗ ನೋಡಿ 15 ಇದೆ, 10ರ ಸ್ಥಾನವೂ ಇದೆ, 100ರ ಸ್ಥಾನವೂ ಇದೆ. ಎಲ್ಲ ಸಂಖ್ಯೆಗಳನ್ನು ಬರೆಯಬಹುದು. 15 6 4 1564 ಡಿವೈಡೆಡ್ ಬೈ 100 ಬಂದಿದೆ. ಪ್ಲಸ್ ಈಗ ನೋಡಿ 14 10ರ ಸ್ಥಾನವೂ ಇದೆ, 100ರ ಸ್ಥಾನವೂ ಇದೆ. 1 4 3 6 1436 ಡಿವೈಡೆಡ್ ಬೈ 100. ನಾವು ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು 100. ಇಲ್ಲೂ ಕೂಡ 100ರ ಸ್ಥಾನಕ್ಕೆ ನಾವು ಸರಿದೂಗಿಸುತ್ತಿದ್ದೇವೆ. ಆದ್ದರಿಂದ 100ನ್ನು ಬರೆದುಕೊಳ್ಳಿ. ಈಗ 15 6 4 ಬರೆದಾಗ 100ರಲ್ಲಿ 2 0 ಇದೆ. 2 ಸಂಖ್ಯೆಯ ನಂತರ ಬಿಂದು ಇರಿಸಿ 15 ಬಿಂದು 6 4 ಆಯಿತು. ನಂತರ ಎರಡನೇ ಸಂಖ್ಯೆ 14 36. ಇಲ್ಲೂ ಕೂಡ ಕೆಳಗಡೆ ಛೇದದಲ್ಲಿ 2 0 ಇದೆ 100ರಲ್ಲಿ. ಆದ್ದರಿಂದ 2 ಸಂಖ್ಯೆಯ ನಂತರ ಒಂದು ಬಿಂದು ಇರಿಸಿ 14 ಬಿಂದು 36 ಆಯಿತು. ಕೂಡಿಸಿದಾಗ 15 ಬಿಂದು 6 4 ಪ್ಲಸ್ 14 ಬಿಂದು 36 ಕೂಡಿಸಿದಾಗ 30 ಬಂದಿದೆ ಈಕ್ವಲ್ಸ್ ಟು 30. ಆದ್ದರಿಂದ ಇಲ್ಲಿ ಬಂದಿರುವಂತಹ ಮೊತ್ತವನ್ನು 30 ಎಂದು ಬರೆದುಕೊಳ್ಳಿ. ಡಿ ಪ್ರಶ್ನೆ ನೋಡಿ, 7 100ನೇಯ 7 ಪ್ಲಸ್ 4 100ನೇಯ 4. ಇಲ್ಲಿ ನೋಡಿ 10ರ ಸ್ಥಾನ ಕೊಟ್ಟಿಲ್ಲ. ಆದ್ದರಿಂದ ನಾವು 10ರ ಸ್ಥಾನದಲ್ಲಿ 0 ಎಂದು ತೆಗೆದುಕೊಳ್ಳಬೇಕು. ಎರಡು ಸಂಖ್ಯೆಯಲ್ಲೂ ಕೂಡ ಇಲ್ಲಿ 10ರ ಸ್ಥಾನವಿಲ್ಲ. ಆದ್ದರಿಂದ 7 7 ಇದೆ, ಮಧ್ಯದಲ್ಲಿ 10ರ ಸ್ಥಾನದಲ್ಲಿ ನಾವು 0 ತೆಗೆದುಕೊಳ್ಳೋಣ. ಬಿಡಿ 10 100, ಬಿಡಿಯಲ್ಲಿ 7, 10ರ ಸ್ಥಾನ ಇಲ್ಲ 0, 100ರ ಸ್ಥಾನ ಕೊಟ್ಟಿದ್ದಾರೆ 100ನೇಯ 7 7 ಎಂದು ಬರೆಯಿರಿ. 707 ಡಿವೈಡೆಡ್ ಬೈ 100 ಪ್ಲಸ್ ಇಲ್ಲಿ 4 ಇದೆ, ಇಲ್ಲೂ ಕೂಡ 10ರ ಸ್ಥಾನ ಇಲ್ಲ, 4ರ ಮುಂದೆ 0, 100ರ ಸ್ಥಾನ ಇದೆ 4 ಬರೆದುಕೊಳ್ಳಿ ಡಿವೈಡೆಡ್ ಬೈ 100. ಈಗ 707ನ್ನು ಬರೆಯಿರಿ. 2 ಸ್ಥಾನದ ನಂತರ ಒಂದು ಬಿಂದು ಇರಿಸಬೇಕು. 404, ಇಲ್ಲೂ ಕೂಡ 2 ಸ್ಥಾನದ ನಂತರ ಒಂದು ಬಿಂದು. 100ರಲ್ಲಿ 2 0 ಇದೆ, ಆದ್ದರಿಂದ 2ಕ್ಕೂ ಕೂಡ 2 ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ. 7 ಬಿಂದು 07 4 ಬಿಂದು 04 ಕೂಡಿಸಿದಾಗ ನಾವು ಇಲ್ಲಿ 3 ಬಿಂದು 03ನ್ನು ಪಡೆದಿದ್ದೇವೆ. 3ನ್ನು ಹಾಗೆ ಬರೆಯಿರಿ. ಬಿಂದುವಿನ ನಂತರ 2 ಸ್ಥಾನ ಇದೆ 0 ಮತ್ತು 3, ಆದ್ದರಿಂದ ಇಲ್ಲಿ 100ರ ಸ್ಥಾನವಾಯಿತು. 3 ಡಿವೈಡೆಡ್ ಬೈ 100 ಎಂದು ಬರೆದುಕೊಳ್ಳಿ. ಇಲ್ಲಿ 0ಯನ್ನು ಬರೆಯುವಂತಹ ಅವಶ್ಯಕತೆ ಇಲ್ಲ. 3 ಡಿವೈಡೆಡ್ ಬೈ 100ನ್ನು ಬರೆದರೆ ಸಾಕು. ಆದ್ದರಿಂದ ಇಲ್ಲಿ ಬಂದಿರುವಂತಹ ಮೊತ್ತ 3 ಮತ್ತು 100ನೇಯ 3 ಆಗಿದೆ. ಈ ಪ್ರಶ್ನೆ ನೋಡಿ, 8 100ನೇಯ 6 ಮೈನಸ್ 5 100ನೇಯ 3. ಇಲ್ಲೂ ಕೂಡ 10ರ ಸ್ಥಾನ ಇಲ್ಲ. 8 ಮತ್ತು 100ರ ಸ್ಥಾನ ಇದೆ. 8 10ರ ಸ್ಥಾನದಲ್ಲಿ 0 ಹಾಕಿ 100ರ ಸ್ಥಾನ 6 ಡಿವೈಡೆಡ್ ಬೈ 100 ಮೈನಸ್ ಎರಡನೇ ಸಂಖ್ಯೆಯಲ್ಲೂ ಕೂಡ 10ರ ಸ್ಥಾನವಿಲ್ಲ. ಆದ್ದರಿಂದ ಮಧ್ಯದಲ್ಲಿ 0 ಇರಿಸಿ. 503 ಡಿವೈಡೆಡ್ ಬೈ 100 ಆಗಿದೆ. 806 2 ಸಂಖ್ಯೆಯ ನಂತರ ಒಂದು ಬಿಂದು. 503ರಲ್ಲೂ ಕೂಡ 2 ಸಂಖ್ಯೆಯ ನಂತರ ಒಂದು ಬಿಂದು. ಕೂಡಿಸಿದಾಗ 8 ಬಿಂದು 06 ಪ್ಲಸ್ 5 ಬಿಂದು 03 63. ಇಲ್ಲಿ ನೋಡಿ ಕಳೆಯಬೇಕು. 6ರಲ್ಲಿ 3ನ್ನು ಕಳೆದಾಗ 3 ಬಂದಿದೆ. 8ರಲ್ಲಿ 5ನ್ನು ಕಳೆದಾಗ 3, ಮಧ್ಯ 0ಯಲ್ಲಿ 0 ಕಳೆದಾಗ 0. ಆದ್ದರಿಂದ ಇಲ್ಲಿ ಬಂದಿರುವಂತಹ ಉತ್ತರ 3 ಬಿಂದು 03. ಹಿಂದೆ ಬಂದಿರುವಂತಹ ಉತ್ತರವೂ ಕೂಡ ಇದೇ ಆಗಿತ್ತು. ಈಗ ಪುನಃ ಅದೇ ಬಂದಿದೆ. 3ನ್ನು ಹಾಗೆ ಇರಿಸಿ. ಇಲ್ಲಿ ನೋಡಿ ಬಿಂದುವಿನ ನಂತರ 2 ಸ್ಥಾನವಿದೆ, ಆದ್ದರಿಂದ ಇದು 100ರ ಸ್ಥಾನ ಎಂದು ನಾವು ತೆಗೆದುಕೊಳ್ಳಬೇಕು. 100ನೇಯ 3 ಎಂದು ಬರೆಯಿರಿ. 3 ಮತ್ತು 100ನೇಯ 3 ಆಗಿದೆ. ಎಫ್ ಪ್ರಶ್ನೆ, 10ನೇಯ 6 100ನೇಯ 2 ಮೈನಸ್ 9 10ನೇಯ 9 100ನೇಯ 9 ಆಗಿದೆ. ಈಗ ನೋಡಿ 12 ಇದೆ, 10ರ ಸ್ಥಾನವೂ ಇದೆ, 100ರ ಸ್ಥಾನವೂ ಇದೆ. ಎರಡನೇ ಸಂಖ್ಯೆಯಲ್ಲೂ ಕೂಡ 10ರ ಸ್ಥಾನವೂ ಇದೆ, 100ರ ಸ್ಥಾನವೂ ಇದೆ. ಆದ್ದರಿಂದ ಎಲ್ಲ ಸಂಖ್ಯೆಗಳನ್ನು ಬರೆಯಿರಿ. 12 62, ಎರಡನೇ ಸಂಖ್ಯೆಯಲ್ಲಿ 999 ಡಿವೈಡೆಡ್ ಬೈ 100 ಹಾಗೆ ಇರಲಿ. ಈಗ 12 62ನ್ನು ನಾವು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ ಬರೆಯಿರಿ. 12 62, 2 0 ಇದೆ, ಆದ್ದರಿಂದ 2 ಸಂಖ್ಯೆಯ ನಂತರ ಒಂದು ಬಿಂದು. 999ಕ್ಕೂ ಕೂಡ 2 0 ಇದೆ, ಡಿವೈಡೆಡ್ ಬೈ 100ರಲ್ಲಿ 2 0 ಇದೆ, ಆದ್ದರಿಂದ 2 ಸಂಖ್ಯೆಯ ನಂತರ ಒಂದು ಬಿಂದುವನ್ನಿರಿಸಿ. 9 ಬಿಂದು 99 ಆಗಿದೆ. ಕಳೆಯಬೇಕು. 12 ಬಿಂದು 62 ಮೈನಸ್ 9 ಬಿಂದು 99 ಮಾಡಿದಾಗ ಇಲ್ಲಿ ಬರುವಂತಹ ವ್ಯತ್ಯಾಸ 2 ಬಿಂದು 63 ಆಗಿದೆ. 2 ಹಾಗೆ ಇರಲಿ. ಬಿಂದುವಿನ ನಂತರ 2 ಸಂಖ್ಯೆ ಇದೆ, ಆದ್ದರಿಂದ 100ನ್ನು ತೆಗೆದುಕೊಳ್ಳಬೇಕು. 63 ಡಿವೈಡೆಡ್ ಬೈ 100 ಎಂದು ಬರೆಯಿರಿ. ಇದು ಪಡೆದಿರುವಂತಹ ವ್ಯತ್ಯಾಸವಾಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 59 ಮತ್ತು ಪೇಜ್ ನಂಬರ್ 60ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 61ರಿಂದ ಮುಂದಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ.
ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.